ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 20 ಪಾಯಿಂಟ್ಸ್ ಡೌನ್ ಆಗಿ 84,675 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 3 ಪಾಯಿಂಟ್ಸ್ ಡೌನ್ ಆಗಿ 25,938 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 238 ಪಾಯಿಂಟ್ಸ್ ಗೇನ್ ಆಗಿ 59,171 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಇವತ್ತಿನ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗೋದಕ್ಕೆ ಮೇನ್ ರೀಸನ್ ಬಂದು ಇವತ್ತು ನಿಫ್ಟಿ ಎಕ್ಸ್ಪೈರಿ, ಜೊತೆಗೆ ಈ 2025 ಅಲ್ಲೇ ಇದು ಲಾಸ್ಟ್ ಎಕ್ಸ್ಪೈರಿ ಕೂಡ. ಅದರಿಂದ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ಈ ಎರಡು ಇಂಡಿಸಿಸ್ ಅಲ್ಲಿ ಇವತ್ತು ರೀಬ್ಯಾಲೆನ್ಸಿಂಗ್ ಕೂಡ ನಡೆದಿದೆ. ಅದರಿಂದ ಇವತ್ತು ನಮ್ಮ ಮಾರ್ಕೆಟ್ಸ್ ಲಾಸ್ಟ್ 1 ಅವರ್ ಅಲ್ಲಿ ಸ್ವಲ್ಪ ವೊಲಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಈಗ ನುವಾಮಾ ಅವರು ಅಪ್ಡೇಟ್ ಮಾಡಿರೋ ಡೇಟಾ ಪ್ರಕಾರ ಚೆಕ್ ಮಾಡ್ಕೊಂಡ್ರೆ ಇವತ್ತು ಯಾವ್ಯಾವ ಕಂಪನೀಸ್ ಅಲ್ಲಿ ಇನ್ಫ್ಲೋಸ್ ಬಂದಿದೆ, ಔಟ್ಫ್ಲೋಸ್ ಹೋಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಈ ತರ 6 ಕಂಪನೀಸ್ ಅಲ್ಲಿ ಇವತ್ತು ಮಿಲಿಯನ್ಸ್ ಅಲ್ಲಿ ಇನ್ಫ್ಲೋಸ್ ಬಂದಿದೆ. ಎಕ್ಸಾಂಪಲ್, ಈಗ ಐಷರ್ ಮೋಟರ್ಸ್ ಅಲ್ಲಾದ್ರೆ $82 million ಇನ್ಫ್ಲೋಸ್ ಬಂದಿದೆ. ಮಾರುತಿ ಸುಜುಕಿ, ಏಷ್ಯನ್ ಪೇಂಟ್ಸ್, ಇಂಡಾಲ್ಕೋ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ತರ ಎಲ್ಲಾ ಕಂಪನೀಸ್ ಅಲ್ಲಿ ಇನ್ಫ್ಲೋಸ್ ಬಂದಿದೆ. ಜೊತೆಗೆ ಅದೇ ಟೈಮಲ್ಲಿ ಇನ್ನ ಸ್ವಲ್ಪ ಕಂಪನೀಸ್ ಅಲ್ಲಿ ಔಟ್ಫ್ಲೋಸ್ ಕೂಡ ಹೋಗಿದೆ. ಅದರಲ್ಲಿ ಮೊದಲನೇದಾಗಿ ICICI ಬ್ಯಾಂಕ್ ಸುಮಾರು $152 million ಔಟ್ಫ್ಲೋಸ್ ಹೋಗಿದೆ. ಮತ್ತೆ HDFC ಬ್ಯಾಂಕ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಬಜಾಜ್ ಫಿನ್ಸರ್ವ್, ಮ್ಯಾಕ್ಸ್ ಹೆಲ್ತ್ ಕೇರ್ ಈ ತರ ತುಂಬಾ ಕಂಪನೀಸ್ ಅಲ್ಲಿ ಇವತ್ತು ಔಟ್ಫ್ಲೋಸ್ ಹೋಗಿದೆ. ಮತ್ತೆ ಫ್ರೆಂಡ್ಸ್, ಈಗ ಒಂದು 15 days ಬ್ಯಾಕ್ ಮೆನ್ಷನ್ ಮಾಡಿದ್ದೆ, ಡಿಸೆಂಬರ್ 30ನೇ ತಾರೀಕು ಈ ಬ್ಯಾಂಕ್ ನಿಫ್ಟಿಯಲ್ಲಿ ರೀಬ್ಯಾಲೆನ್ಸಿಂಗ್ ನಡೆಯುತ್ತೆ ಅಂತ. ಅದರಲ್ಲಿ ಈ ಬ್ಯಾಂಕ್ ನಿಫ್ಟಿಯಲ್ಲೇ ಹೈಯೆಸ್ಟ್ ವೇಟೇಜ್ ಕಂಪನೀಸ್ ಆದ HDFC ಬ್ಯಾಂಕ್ ಮತ್ತೆ ICICI ಬ್ಯಾಂಕ್ ಅಲ್ಲಿ ಔಟ್ಫ್ಲೋಸ್ ಹೋಗುತ್ತೆ. ಅದ್ರ ಜೊತೆಗೆ ಈ ಬ್ಯಾಂಕ್ ನಿಫ್ಟಿ ಒಳಗಡೆ ಯೆಸ್ ಬ್ಯಾಂಕ್ ಮತ್ತೆ ಯೂನಿಯನ್ ಬ್ಯಾಂಕ್ ಕೂಡ ಆಡ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದೆ. ಈಗ ಈ ಎರಡು ಕಂಪನೀಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾಳೆ ಆಡ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ಈ ವೀಕೆಂಡ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮತ್ತೆ ಈ ಉಕ್ರೇನ್ ಪ್ರೆಸಿಡೆಂಟ್ ಆದ ಜೆಲೆನ್ಸ್ಕಿ ಅವರು ಇಬ್ರು ಮೀಟ್ ಆಗಿದ್ದಾರೆ. ಈ ಪೀಸ್ ಡೀಲ್ ಪರವಾಗಿ ಅಂತ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಭಾನುವಾರ ಆದ್ರೆ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾ ಪ್ರೆಸಿಡೆಂಟ್ ಆದ ಪುಟಿನ್ ಅವ್ರ ಜೊತೆ ಕೂಡ ಮಾತಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ರು. ಎರಡು ಕಂಟ್ರೀಸ್ ಪ್ರೆಸಿಡೆಂಟ್ ಈಗ ಈ ಪೀಸ್ ಡೀಲ್ ಪರವಾಗಿ 90% ತುಂಬಾನೇ ಪಾಸಿಟಿವ್ ಆಗಿದ್ದಾರೆ ಅಂತ ಮೆನ್ಷನ್ ಮಾಡಿದ್ರು. ಆದ್ರೆ ನಿನ್ನೆ ಓವರ್ ನೈಟ್ ಅಲ್ಲಿ ಇನ್ನೊಂದು ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಈಗ ಈ ರಷ್ಯನ್ ಪ್ರೆಸಿಡೆಂಟ್ ಆದ ಪುಟಿನ್ ಅವರು ಏನ್ ಸ್ಟೇಟ್ಮೆಂಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಉಕ್ರೇನ್ ಅವರು ನನ್ನ ಮನೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೆ ಇವಾಗ ಉಕ್ರೇನ್ ಪ್ರೆಸಿಡೆಂಟ್ ಆದ ಜೆಲೆನ್ಸ್ಕಿ ಅವರು ಇದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ಪುಟಿನ್ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ, ಇದೆಲ್ಲ ಕಂಪ್ಲೀಟ್ಲಿ ಫೇಕ್ ಅಲಿಗೇಷನ್, ನಾವು ಯಾವುದೇ ತರ ಅಟ್ಯಾಕ್ ನ ಮಾಡಿಲ್ಲ ಅಂತ ಸೀರಿಯಸ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಇವಾಗ ಏನಕ್ಕೆ ಈ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಈ ಪೀಸ್ ನೆಗೋಸಿಯೇಷನ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಗಿಲ್ವೇನೋ, ಅದಕ್ಕೋಸ್ಕರನೇ ಈ ತರ ಸೀರಿಯಸ್ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈಗ ಈ ತರ ಸ್ಟೇಟ್ಮೆಂಟ್ಸ್ ಬಂದಿರೋ ಕಾರಣದಿಂದ ಇವತ್ತು ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನಿನ್ನೆ ನಮ್ಮ ಮಾರ್ಕೆಟ್ ಅಲ್ಲಿ ಈ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಎಷ್ಟು ಫಾಲ್ ಆಗಿದ್ವೋ ಇವತ್ತು ಕಂಪ್ಲೀಟ್ ಆಗಿ ಅಷ್ಟೂ ರಿಕವರ್ ಆಗಿದಾವೆ. ಮತ್ತೆ ಎಸ್ಪೆಷಲಿ ಸಿಲ್ವರ್ ಬಗ್ಗೆ ಮಾತಾಡ್ಕೊಂಡ್ರೆ ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸಿಲ್ವರ್ 2,41,000ಕ್ಕೆ ರೀಚ್ ಆಗಿತ್ತು. ಮತ್ತೆ ನಮ್ಮ ಮಾರ್ಕೆಟ್ ಸೆಕೆಂಡ್ ಹಾಫ್ ನೋಡೋ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗಿ ಸಿಲ್ವರ್ ಫಾಲ್ ಆಯಿತು. ಎಷ್ಟಕ್ಕೆ ಫಾಲ್ ಆಯಿತು ಅಂದರೆ 2,24,000ಕ್ಕೆ ಫಾಲ್ ಆಯಿತು. ಅಷ್ಟಕ್ಕೆ ಫಾಲ್ ಆಗಿದ್ದ ಸಿಲ್ವರ್ ಇವತ್ತು ಕಂಪ್ಲೀಟ್ ಆಗಿ ಮತ್ತೆ ರಿಕವರ್ ಆಗಿದೆ. ಆದರೆ ಇವತ್ತು ಸಿಲ್ವರ್ ETF ಮಾತ್ರ ಯಾವುದೇ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಯಾಕಂದ್ರೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಈ ಸಿಲ್ವರ್ ETFs ಆದ್ರೆ ಆಲ್ರೆಡಿ ನಿಯರ್ಲಿ 10% ವರೆಗೂ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಅಂತ. ಅದಕ್ಕೋಸ್ಕರ ಇವತ್ತು ಸಿಲ್ವರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ರು ಸಿಲ್ವರ್ ETF ಮಾತ್ರ ಯಾವುದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಇದ್ರ ಜೊತೆಗೆ ಗೋಲ್ಡ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಈಗ ಈ ಬ್ಯಾಂಕ್ ಆಫ್ ಜಪಾನ್ ಅವ್ರ ಕಡೆಯಿಂದ ಕೂಡ ಇನ್ನೊಂದು ಅಪ್ಡೇಟ್ ಬಂದಿದೆ. ಈಗ ಕಮಿಂಗ್ ಮಂತ್ಸ್ ಅಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ ನ ಅದೇ ತರನೇ ಇನ್ಕ್ರೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಜಪಾನ್ ಯೆನ್ ಆದ್ರೆ ಎಗೇನ್ಸ್ಟ್ ಡಾಲರ್ ಇನ್ನೂ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಿಂದ ಸಹ ಗೋಲ್ಡ್ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಎಲ್ಲ ಇನ್ನ ಯಾವ ತರ ಡೇಟಾಸ್ ಬರ್ತವೆ ಅಂತ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಈ ಡಿಫೆನ್ಸ್ ಕಂಪನೀಸ್ ನೋಡಿದ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ಇವತ್ತು ಮಾತ್ರ ಅಲ್ಲ, ಲಾಸ್ಟ್ 3 days ಇಂದ ನೋಡ್ಕೊಂಡ್ರು ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದಾವೆ. ಅದ್ರ ಜೊತೆಗೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದ್ದೆ, ಇವತ್ತು ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು ಸುಮಾರು 80,000 ಕೋಟಿ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ರಿಲೇಟೆಡ್ ಆಗಿ ಅಪ್ರೂವಲ್ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು.
ಆದರೆ ಈ ಡಿಫೆನ್ಸ್ ಕಂಪನೀಸಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆದು ಸೆಕೆಂಡ್ ಹಾಫ್ಗೆಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು ಅಂತ ಮಾತಾಡ್ಕೊಂಡಿದ್ವಿ. ಮತ್ತೆ ಇವತ್ತು ಮಲ್ಟಿಪಲ್ ಅನಲಿಸ್ಟ್ ಆದ್ರೆ ಈ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಎಲ್ಲ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಆದ್ರೆ ಈಗ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಸಲ ಡಿಫೆನ್ಸ್ ಸ್ಪೆಂಡಿಂಗ್ ಅನ್ನೋದು ತುಂಬಾನೇ ಜಾಸ್ತಿ ಆಗಿದೆ. ಈ 2026 ಅಲ್ಲಿ 3.3 ಲ್ಯಾಕ್ ಕ್ರೋರ್ಸ್ಗೆ ರೀಚ್ ಆಗಿದೆ. ಅದೇ ಲಾಸ್ಟ್ ಇಯರ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ 2.3 ಲ್ಯಾಕ್ ಕ್ರೋರ್ ಮಾತ್ರನೇ ಸ್ಪೆಂಡ್ ಮಾಡಿದ್ದು. ಈ ಇಯರ್ ತುಂಬಾನೇ ಇನ್ಕ್ರೀಸ್ ಆಗಿದೆ. ಇದೇ ತರ ಕಮಿಂಗ್ ಟೈಮಲ್ಲೂ ಕೂಡ ತುಂಬಾನೇ ಇನ್ಕ್ರೀಸ್ ಆದ್ರೆ ಅದು ಡಿಫೆನ್ಸ್ ಕಂಪನೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ನಿನ್ನೆ ಡಿಫೆನ್ಸ್ ಅಕ್ವಿಷನ್ ಕೌನ್ಸಿಲ್ ಅವರು ಸುಮಾರು 80,000 ಕೋಟಿ ವರ್ತ್ ಆಫ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಮಾಡಿದಾರಲ್ವಾ. ಯಾವ ಕಂಪನೀಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಪ್ರೈಮರಿಯಾಗಿ ಚೆಕ್ ಮಾಡ್ಕೊಂಡ್ರೆ ಇದು ಸೋಲಾರ್ ಇಂಡಸ್ಟ್ರೀಸ್, ಭಾರತ್ ಎಲೆಕ್ಟ್ರಾನಿಕ್ಸ್, ಭಾರತ್ ಡೈನಮಿಕ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ನ ಸ್ವಲ್ಪ ಅಡ್ವಾಂಟೇಜ್ ಯಾರಿಗಿರುತ್ತೆ ಅಂದ್ರೆ ಆಸ್ಟ್ರಾ ಮೈಕ್ರೋವೇವ್, ಡೇಟಾ ಪ್ಯಾಟರ್ನ್ಸ್ ಈ ಎರಡು ಕಂಪನೀಸ್ಗೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮೋತಿಲಾಲ್ ಒಸ್ವಾಲ್ ಅವರು ಕೂಡ ಈ ಡಿಫೆನ್ಸ್ ಸೆಗ್ಮೆಂಟ್ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ನ ಮಾಡಿ 3 ಕಂಪನೀಸ್ ಲೆಡ್ ಆಗಿ ತುಂಬಾನೇ ಪಾಸಿಟಿವ್ ಆಗಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬಂದು ಭಾರತ್ ಎಲೆಕ್ಟ್ರಾನಿಕ್ಸ್. ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು 27% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಈ ಕಂಪನಿಗೂ ಅಷ್ಟೇ ಬೈ ರೇಟಿಂಗ್ ಕೊಟ್ಟು 32% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಅಂದಿದ್ದಾರೆ. ಮತ್ತೆ ಫೈನಲ್ ಆಗಿ ಭಾರತ್ ಡೈನಮಿಕ್ಸ್ ಈ ಕಂಪನಿಗಾದ್ರೆ ಬೈ ರೇಟಿಂಗ್ ಕೊಟ್ಟು 35% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವತ್ತು ಮೋತಿಲಾಲ್ ಒಸ್ವಾಲ್ ಅವರು ಏನು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಇನ್ನೊಂದು ಡೇಟಾ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ 2 to 3 ವೀಕ್ಸ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಎಮರ್ಜೆನ್ಸಿ ಡಿಫೆನ್ಸ್ ಪರ್ಚೇಸಸ್ ಬಗ್ಗೆ ಸ್ವಲ್ಪ ಅನೌನ್ಸ್ಮೆಂಟ್ ಇರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಒಂದ್ ವೇಳೆ ಈ ಅನೌನ್ಸ್ಮೆಂಟ್ ಏನಾದರೂ ಬಂದ್ರೆ ಅದು ಡಿಫೆನ್ಸ್ ಕಂಪನೀಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ 2 or 3 ವೀಕ್ಸ್ ಅಲ್ಲಿ ಏನಾದರೂ ಡಿಫೆನ್ಸ್ ಬಗ್ಗೆ ಪಾಸಿಟಿವ್ ಅಪ್ಡೇಟ್ಸ್ ಬರ್ಬೋದಾ ಅಂತ. ಫ್ರೆಂಡ್ಸ್, ಈಗ ಈ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಮೋತಿಲಾಲ್ ಒಸ್ವಾಲ್ ಅವರು ಮಾತ್ರನೇ ಅಲ್ಲ, ಆಂಟಿಕ್ ಅವರು ಕೂಡ ಇವತ್ತು ಈ ಡಿಫೆನ್ಸ್ ಕಂಪನೀಸ್ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ 50 ಡೇಸ್ ಅಲ್ಲಿ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಮಂಗಳಂ ಡ್ರಗ್ಸ್ ಅಂಡ್ ಆರ್ಗಾನಿಕ್ಸ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 5% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂತ ಹೇಳೋದಕ್ಕೂ ಮುಂಚೆ ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇದೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ. ಇವರಾದ್ರೆ ಈ ಆಕ್ಟಿವ್ ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ಸ್ ಮತ್ತೆ ಫಾರ್ಮಾ ಇಂಟರ್ಮೀಡಿಯೇಟ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಜೊತೆಗೆ ಫ್ರೆಂಡ್ಸ್, ಇವತ್ತು ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಫೇಮಸ್ ಏಸ್ ಇನ್ವೆಸ್ಟರ್ ಆದ ವಿಜಯ್ ಕೇಡಿಯಾ ಇದಾರಲ್ವಾ, ಇವರಾದ್ರೆ ಈ ಕಂಪನಿಯಲ್ಲಿ ಸುಮಾರು 33 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ ಕಂಪನಿ ಫಿನಾನ್ಷಿಯಲ್ಸ್ ಬಗ್ಗೆ ಚೆಕ್ ಮಾಡ್ಕೊಂಡ್ರೆ ಲಾಸ್ಟ್ 6 ಕ್ವಾರ್ಟರ್ಸ್ ಇಂದ ಕೂಡ ಇವರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ಪ್ರತಿ ಕ್ವಾರ್ಟರ್ಲೂ ರೆವಿನ್ಯೂಸ್ ಆದ್ರೆ ಫಾಲ್ ಆಗ್ತಾನೆ ಬರ್ತಾ ಇದೆ. ಮತ್ತೆ ಲಾಸ್ಟ್ 6 ಕ್ವಾರ್ಟರ್ಸ್ ಇಂದ ಇವರು ಪ್ರಾಫಿಟ್ಸ್ ನ ಜನರೇಟ್ ಮಾಡ್ತಾ ಇದ್ರು. ಆದ್ರೆ ಲಾಸ್ಟ್ 2 ಕ್ವಾರ್ಟರ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಇವರು ಲಾಸಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅಂತ ಕಂಪನಿಯಲ್ಲಿ ಇವತ್ತು ವಿಜಯ್ ಕೇಡಿಯಾ ಅವರು ಸುಮಾರು 33 ಲಕ್ಷ ಶೇರ್ಸ್ ನ ಬೈ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇವಾಗ ಇವ್ರು ಬೈ ಮಾಡಿದ್ದಾರೆ ಅಂತ ಅಂದ್ರೆ ಕಮಿಂಗ್ ಟೈಮಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಏನಾದರೂ ಸ್ವಲ್ಪ ಪಾಸಿಟಿವ್ ಗ್ರೋತ್ ಇರ್ಬೋದಾ ಅಂತ ನೋಡೋಣ. ಇವಾಗ ಕಮಿಂಗ್ ಕ್ವಾರ್ಟರ್ 3 ಅಲ್ಲಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ KPI ಗ್ರೀನ್ ಎನರ್ಜಿ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 18% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಈಗ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಈ ಕಂಪನಿ ರಿಲೇಟೆಡ್ ಆಗಿ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಏನಾದರೂ ಬಂದಿರ್ಬೋದೇನೋ ಅಂತ ಚೆಕ್ ಮಾಡಿದ್ರೆ ಮೇಜರ್ ಆಗಿ ಯಾವುದೇ ತರ ಪಾಸಿಟಿವ್ ಅಪ್ಡೇಟ್ಸ್ ಏನೂ ಬಂದಿಲ್ಲ. ಆದ್ರೂ ಸಹ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲಿ ಸುಮಾರು 4 ಕೋಟಿ ಟ್ರೇಡ್ ವಾಲ್ಯೂಮ್ಸ್ ನಡೆದಿದೆ. ಅದರಲ್ಲಿ 3.5 ಲಕ್ಷ ಡೆಲಿವರಿ ಆಕ್ಟಿವಿಟಿ ನಡೆದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ತರ ಹೈ ವಾಲ್ಯೂಮ್ಸ್ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಕಮಿಂಗ್ ಟೈಮಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಏನಾದರೂ ಒಂದು ಪಾಸಿಟಿವ್ ಅಪ್ಡೇಟ್ ಏನಾದರೂ ಬರ್ಬೋದೇನೋ ಅಂತ ನೋಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈಗ 2025 ಕೊನೆಯಲ್ಲಿದ್ದೀವಿ. ಈಗ ಈ 2025 ಅಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆದ್ರೆ ಅಷ್ಟು ಬೆಟರ್ ಆಗಿ ಏನು ಪರ್ಫಾರ್ಮ್ ಮಾಡಿಲ್ಲ. ನಿಫ್ಟಿ ಆದ್ರೆ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ಸ್ ಈ ತರ ಯಾವುದೇ ಇಂಡೆಕ್ಸಸ್ ಚೆಕ್ ಮಾಡಿದ್ರು ಈ 2025 ಅಲ್ಲಿ ಅಷ್ಟಾಗಿ ಬೆಟರ್ ಆಗಿ ಗ್ರೋ ಆಗಿಲ್ಲ. ಅದೇ ಈ 2025 ಅಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಚೆಕ್ ಮಾಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಫ್ರೆಂಡ್ಸ್, ಈಗ ಒಂದ್ಸಲ ಈ ಇಮೇಜ್ನ ನೋಡಿ ಈ ವರ್ಷದಲ್ಲಿ ಯಾವ್ಯಾವ ಮಾರ್ಕೆಟ್ಸ್ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ನಿಫ್ಟಿ 50 ಇಂಡೆಕ್ಸ್, ನಿಫ್ಟಿ 500 ಇಂಡೆಕ್ಸ್,
ನಿಫ್ಟಿ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಆದರೆ ನಿಯರ್ಲಿ 5 to 10% ವರೆಗೂ ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಆದರೆ ಇವಾಗೂ 7% ನೆಗೆಟಿವ್ ಅಲ್ಲಿ ಇದೆ. ಅದೇ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಚೆಕ್ ಮಾಡ್ಕೊಂಡ್ರೆ ಈ 2025 ಅಲ್ಲಿ ತುಂಬಾನೇ ಮಾರ್ಕೆಟ್ಸ್ ಎಲ್ಲ ಎಬೋ 20% ರಿಟರ್ನ್ಸ್ ಕೊಟ್ಟಿದೆ. ಎಕ್ಸಾಂಪಲ್ ಇವಾಗ ನ್ಯಾಸ್ಡಾಕ್ 100 ಆದರೆ 21% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ UK FTSE 21%, ಜರ್ಮನ್ 21%, ಜಪಾನ್ ಮಾರ್ಕೆಟ್ಸ್ ಆದರೆ 26%, ಸೌತ್ ಕೊರಿಯಾ 71% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ತೈವಾನ್ ಮಾರ್ಕೆಟ್ಸ್, ಚೈನೀಸ್ ಮಾರ್ಕೆಟ್ಸ್, ಈ ತರ ಪ್ರತಿಯೊಂದು ಮಾರ್ಕೆಟ್ಸ್ ನೋಡ್ಕೊಂಡ್ರು ಈ 2025 ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ಸ್ ತಪ್ಪ ಫ್ರೆಂಡ್ಸ್. ಈಗ ಈ 2025 ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ತುಂಬಾನೇ ನೆಗೆಟಿವ್ ಡೇಟಾಸ್ ಎಲ್ಲ ಇದ್ವು. ಅದರಿಂದನೇ ಈ ವರ್ಷ ಇಂಡಿಯನ್ ಮಾರ್ಕೆಟ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಲಿಲ್ಲ. ನೋಡೋಣ ಈ 2026 ಅಲ್ಲಿ ನಮ್ಮ ಮಾರ್ಕೆಟ್ಸ್ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಜೊತೆಗೆ ಈ 2026 ಅಲ್ಲಿ ಇವಾಗ ನನ್ನ ಅನಾಲಿಸಿಸ್ ಏನಿದೆ ಅದ್ರ ಪ್ರಕಾರ ನಮ್ಮ ಮಾರ್ಕೆಟ್ಸ್ ಸ್ವಲ್ಪ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತಾನೆ ಅನ್ಕೊಂತಾ ಇದ್ದೀನಿ. ನೋಡೋಣ ಇವಾಗ ಕಮಿಂಗ್ ಟೈಮಲ್ಲೆಲ್ಲ ನಮ್ಮ ಮಾರ್ಕೆಟ್ಸ್ ಬಗ್ಗೆ ಇನ್ನ ಯಾವ ತರ ಡೇಟಾಸ್ ಅಪ್ಡೇಟ್ ಆಗ್ತವೆ, ಗೌರ್ಮೆಂಟ್ ರಿಲೇಟೆಡ್ ಆಗಿ ಯಾವ ತರ ಪಾಲಿಸೀಸ್ ಬರ್ತವೆ, ಮತ್ತೆ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಎಲ್ಲ ಇದೇ ತರ ಕಂಟಿನ್ಯೂ ಆಗ್ತಾ ಹೋಗುತ್ತಾ ಅಥವಾ 2026 ಅಲ್ಲಿ ಪ್ರತಿಯೊಂದು ಕ್ಲಿಯರ್ ಆಗಿ ನಮ್ಮ ಮಾರ್ಕೆಟ್ಸ್ ಮತ್ತೆ ಪಾಸಿಟಿವ್ ಆಗಿ ರ್ಯಾಲಿ ಆಗುತ್ತಾ ಅಂತ ನೋಡ್ಬೇಕಾಗಿರುತ್ತೆ. ಮತ್ತೆ ಫ್ರೆಂಡ್ಸ್ ಈಗ ಗ್ಲೋಬಲ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ಲಾಸ್ಟ್ 1 year ಅಲ್ಲಿ ಎಬೋ 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಆ ಕಾರಣದಿಂದ ಯಾರಾದ್ರೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈ ಗ್ಲೋಬಲ್ ಮಾರ್ಕೆಟ್ಸ್ಗೆ ಇನ್ವೆಸ್ಟ್ ಮಾಡೋದು ಯಾವ ತರ ಅಂತ ಏನಾದರೂ ಡೌಟ್ ಇದ್ರೆ ಇದ್ರ ರಿಲೇಟೆಡ್ ಆಗಿ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ಅದನ್ನು ಇವಾಗ ಡೈರೆಕ್ಟ್ ಈಕ್ವಿಟೀಸ್ ಅಲ್ಲೋ ಆ ತರ ಇನ್ವೆಸ್ಟ್ ಮಾಡೋ ತರ ಅಲ್ಲ, ಸ್ವಲ್ಪ ETFs ಅಲ್ಲಿ ಇನ್ವೆಸ್ಟ್ ಮಾಡೋ ತರ. ಈಗ US ಗೆ ಸಂಬಂಧಪಟ್ಟಿರೋ ನ್ಯಾಸ್ಡಾಕ್ 100 ETF ನಮ್ಮ ಮಾರ್ಕೆಟ್ ಅಲ್ಲಿ ಕೂಡ ಇದೆ. ಅದೇ ತರ ಜಪಾನ್ಗೆ ಸಂಬಂಧಪಟ್ಟಿರೋ ETF ಇದೆ, ಚೈನೀಸ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ETF ಕೂಡ ಇದೆ. ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ಯಾರಾದರೂ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಸ್ವಲ್ಪ ಅಲೋಕೇಶನ್ ಕೊಡಬೇಕು ಅನ್ನೋರು ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅದನ್ನು ETF ಮುಖಾಂತರ ಮತ್ತೆ ಮ್ಯೂಚುವಲ್ ಫಂಡ್ಸ್ ಮುಖಾಂತರನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಯಾಕಂದ್ರೆ ಇವಾಗ ಡೈರೆಕ್ಟ್ ಆಗಿ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ರಿಸ್ಕ್ ಇರುತ್ತೆ. ಜೊತೆಗೆ ಆ ಕಂಟ್ರೀಸ್ ಮಾರ್ಕೆಟ್ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಂಡ್ರೇನೆ ಈಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಇವಾಗ ETF ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಓರಿಯಂಟ್ ಟೆಕ್ನಾಲಜೀಸ್ ಈ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇದೊಂದು IT ಇನ್ಫ್ರಾಸ್ಟ್ರಕ್ಚರ್ ಕಂಪನಿ. ಜೊತೆಗೆ ಇವ್ರಿಗೆ ಮೇಜರ್ ರೆವಿನ್ಯೂಸ್ ಎಲ್ಲ ಡೇಟಾ ಸೆಂಟರ್ ಸೊಲ್ಯೂಷನ್ಸ್ ಇಂದಾನೆ ಬರುತ್ತೆ. ಜೊತೆಗೆ ಇವರು ಕ್ಲೌಡ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ನೆಟ್ವರ್ಕ್, ಸೈಬರ್ ಸೆಕ್ಯೂರಿಟಿ ಈ ತರ ತುಂಬಾನೇ ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಇಂಥ ಕಂಪನಿ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ 20% ಪಾಸಿಟಿವ್ ಅಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಯಾಕಂದ್ರೆ ಇವರು ಇವತ್ತು 1:10 ರೇಷಿಯೋದಲ್ಲಿ ಬೋನಸ್ನ ಅನೌನ್ಸ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಎಕ್ಸಾಂಪಲ್ ಇವಾಗ ಈ ಕಂಪನಿಯಲ್ಲಿ ಏನಾದರೂ ನೀವು 10 ಶೇರ್ಸ್ನ ಹೋಲ್ಡ್ ಮಾಡ್ತಾ ಇದ್ರೆ ನಿಮಗೆ ಅಡಿಷನಲ್ ಆಗಿ ಇನ್ನೊಂದು ಶೇರ್ ಆ್ಯಡ್ ಆಗುತ್ತೆ ಕಮಿಂಗ್ ಟೈಮಲ್ಲಿ. ಅಥವಾ ನೀವೇನಾದರೂ ಒಂದು 100 ಶೇರ್ಸ್ ಹೋಲ್ಡ್ ಮಾಡ್ತಾ ಇದ್ರೆ ನಿಮಗೆ ಅಡಿಷನಲ್ ಆಗಿ 10 ಶೇರ್ಸ್ ಫ್ರೀಯಾಗಿ ಸಿಗುತ್ತೆ. ಈ ಥರ ಒಂದು ಅನೌನ್ಸ್ಮೆಂಟ್ ಬಂದಿರೋ ಕಾರಣದಿಂದನೇ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಈ ಕಂಪನಿಯಲ್ಲಿ ಇವತ್ತು ತುಂಬಾನೇ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ಕೂಡ ನಡೆದಿದೆ. ಅದರಿಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ಒನಾಸಾ ಕನ್ಸ್ಯೂಮರ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ ಪ್ರಮೋಟರ್ ಆದ ವರುಣ್ ಅಲಗ್ ಅವರು ಸುಮಾರು 18.5 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಶ್ರೀರಾಮ್ ಫೈನಾನ್ಸ್ ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಎಬೋ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಫ್ರೆಂಡ್ಸ್ ಈಗ ರೀಸೆಂಟಾಗಿ ಒಂದ್ಸಲ ಮೆನ್ಷನ್ ಮಾಡಿದ್ದೆ, ಜಪಾನ್ನ ಲಾರ್ಜೆಸ್ಟ್ ಬ್ಯಾಂಕ್ ಆಗಿರೋ ಮಿತ್ಸುಬಿಷಿ UFJ ಫಿನಾನ್ಷಿಯಲ್ ಗ್ರೂಪ್ ಅವರು ಈ ಶ್ರೀರಾಮ್ ಫೈನಾನ್ಸ್ ಕಂಪನಿಯಲ್ಲಿ 20% ಸ್ಟೇಕ್ನ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ರೀಸೆಂಟಾಗಿ ಒಂದ್ಸಲ ಮೆನ್ಷನ್ ಮಾಡಿದ್ದೆ. ಮತ್ತೆ ಈಗ ಅಕ್ವೇಷನ್ ಬಗ್ಗೆ ಅಪ್ಡೇಟ್ ಬಂದಾದ್ಮೇಲೆ ಫಸ್ಟ್ ಟೈಮ್ ಇವತ್ತು ಈ ಕೇರ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅವರು ಈ ಕಂಪನಿ ಕ್ರೆಡಿಟ್ ರೇಟಿಂಗ್ಸ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಮುಂಚೆ AA+ ಸ್ಟೇಬಲ್ ರೇಟಿಂಗ್ ಕೊಟ್ಟಿದ್ರು, ಅದನ್ನ ಇವಾಗ AAA ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಈಗ ಈ ಕ್ರೆಡಿಟ್ ರೇಟಿಂಗ್ ಅಪ್ಗ್ರೇಡ್ ಎಲ್ಲ ಏನಿದು ಅಂತ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ನಮಗೆಲ್ಲ ಈ ಸಿಬಿಲ್ ಸ್ಕೋರ್ ಯಾವ ತರ ಇರುತ್ತೋ ಅದೇ ತರನೇ ಈ ಬ್ಯಾಂಕ್ಸ್ಗೆ NBFCಸ್ಗೂ ಕೂಡ ಈ ಕ್ರೆಡಿಟ್ ರೇಟಿಂಗ್ಸ್ ಇರುತ್ತೆ. ಈ ಕ್ರೆಡಿಟ್ ರೇಟಿಂಗ್ಸ್ ಎಲ್ಲ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಈ ಕಂಪನೀಸ್ಗೆ ಪಾಸಿಟಿವ್ ಆಗುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನ್ ಅಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.